ಹೇ ನಮಸ್ಕಾರ ಫ್ರೆಂಡ್ಸ್, ಇದು ಕೇಳಿದ್ರೆ ನೀವು ರಿಯಲಿ ಶಾಕ್ ಆಗ್ತೀರಾ. ನಾವಿವತ್ತು 21ನೇ ಸೆಂಚುರಿಯಲ್ಲಿ ಇದ್ದೀವಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟೊಂದು ಬೆಳೆದಿದೆ ಅಂತ ಅನ್ಕೋತೀವಿ ಅಲ್ವಾ. ಆದ್ರೆ ನಮ್ಮ ಇಂಡಿಯಾದಲ್ಲಿರೋ ಕೆಲವು ಹಳೆಯ ದೇವಸ್ಥಾನಗಳು ಮತ್ತು ಸ್ಮಾರಕಗಳನ್ನು ನೋಡಿದ್ರೆ ನಮಗಿಂತ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ ಹಿರಿಯರು ಎಷ್ಟು ಅಡ್ವಾನ್ಸ್ಡ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಥದ್ದೇ ಕೆಲವು ಹಳೆಯ ರಹಸ್ಯಗಳನ್ನ ಅಂದ್ರೆ ಏನ್ಷಿಯಂಟ್ ಮಿಸ್ಟ್ರೀಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಹಂಪಿಯ ವಿಜಯ ವಿಠ್ಠಲ ದೇವಸ್ಥಾನ. ಇಲ್ಲಿರೋ ಮ್ಯೂಸಿಕಲ್ ಪಿಲ್ಲರ್ಸ್ ಬಗ್ಗೆ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಅಲ್ಲಿರೋ ಒಂದೊಂದು ಕಲ್ಲಿನ ಕಂಬವನ್ನ ನೀವು ಮೆಲ್ಲಗೆ ಟ್ಯಾಪ್ ಮಾಡಿದ್ರೆ ಸಾಕು, ಡಿಫ್ರೆಂಟ್ ಆಗಿರೋ ಮ್ಯೂಸಿಕ್ ಬರುತ್ತೆ. ಸರಿಗಮ ಪದನಿಸ ಅಷ್ಟು ಸ್ವರಗಳು ಕೇಳಿಸುತ್ತೆ. ಬ್ರಿಟಿಷರು ನಮ್ಮ ದೇಶವನ್ನ ಆಳುವಾಗ ಇದನ್ನ ನೋಡಿ ಒಂಥರ ಕನ್ಫ್ಯೂಸ್ ಆಗಿ ಹೋಗಿದ್ರು. ಇದರ ಒಳಗಡೆ ಏನಾದರೂ ಮಿಷನ್ ಇಟ್ಟಿದ್ದಾರಾ ಅಂತ ಡೌಟ್ ಬಂದು 2 ಪಿಲ್ಲರ್ಗಳನ್ನ ಒಡೆದು ನೋಡಿದ್ರು. ಆದ್ರೆ ಅಲ್ಲಿ ಏನೂ ಇರ್ಲಿಲ್ಲ, ಬರೀ ಘನವಾದ ಕಲ್ಲುಗಳು ಮಾತ್ರ ಇತ್ತು. ಬರೀ ಕಲ್ಲಿಂದ ಇಷ್ಟೊಂದು ಪರ್ಫೆಕ್ಟ್ ಮ್ಯೂಸಿಕ್ ತೆಗೆಯೋದು ಇವತ್ತಿನ ಕಾಲದಲ್ಲೂ ತುಂಬಾ ಕಷ್ಟದ ಕೆಲಸ. ನಮ್ಮ ಪೂರ್ವಜರಿಗೆ ಕಲ್ಲುಗಳ ಬಗ್ಗೆ ಎಷ್ಟು ನಾಲೆಜ್ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆ ಕಾಲದಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಈ ಲೆವೆಲ್ ಆರ್ಕಿಟೆಕ್ಚರ್ ಮಾಡೋದು ಅಂದ್ರೆ ಇಟ್ಸ್ ರಿಯಲಿ ಮ್ಯಾಜಿಕ್. ಇನ್ನು ಎರಡನೇದು, ಆಂಧ್ರಪ್ರದೇಶದ ಲೇಪಾಕ್ಷಿ ದೇವಸ್ಥಾನ. ಇಲ್ಲಿರೋ ಹ್ಯಾಂಗಿಂಗ್ ಪಿಲ್ಲರ್ ಅಂದ್ರೆ ಗಾಳಿಯಲ್ಲಿ ನೇತಾಡೋ ಕಂಬ ನೋಡಿದ್ರೆ ಯಾರಾದ್ರೂ ಒಂದು ಕ್ಷಣ ದಂಗಾಗೋದು ಗ್ಯಾರಂಟಿ. ಸುಮಾರು 70 ಪಿಲ್ಲರ್ಗಳಿರೋ ಈ ದೇವಸ್ಥಾನದಲ್ಲಿ ಒಂದು ಪಿಲ್ಲರ್ ಮಾತ್ರ ನೆಲಕ್ಕೆ ಮುಟ್ಟೋದೇ ಇಲ್ಲ. ಪಿಲ್ಲರ್ ಕೆಳಗಡೆ ನೀವು ಒಂದು ಬಟ್ಟೆ ಅಥವಾ ಪೇಪರನ್ನ ಈ ಕಡೆಯಿಂದ ಆ ಕಡೆಗೆ ಈಸಿಯಾಗಿ ಪಾಸ್ ಮಾಡಬಹುದು. ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆಯ ನಿಯಮವನ್ನೇ ಮೀರಿ ಈ ಕಂಬ ಹೇಗೆ ನಿಂತಿದೆ ಅನ್ನೋದು ಇವತ್ತಿಗೂ ಸೈಂಟಿಸ್ಟ್ಗಳಿಗೆ ಒಂದು ಬಿಗ್ ಚಾಲೆಂಜ್ ಆಗಿಯೇ ಉಳಿದಿದೆ. ಬ್ರಿಟಿಷ್ ಇಂಜಿನಿಯರ್ಗಳು ಇದನ್ನ ಚೆಕ್ ಮಾಡಕ್ಕೆ ಅಂತ ಬಂದಾಗ ಸ್ವಲ್ಪ ಪಿಲ್ಲರ್ ಅಲ್ಲಾಡ್ಸಿದ್ರು ಅಷ್ಟೇ. ಇಡೀ ದೇವಸ್ಥಾನದ ಸ್ಟ್ರಕ್ಚರ್ ಶೇಕ್ ಆಗಕ್ಕೆ ಶುರುವಾಯಿತು. ಅಂದ್ರೆ ಇಡೀ ದೇವಸ್ಥಾನದ ಮೇನ್ ಬ್ಯಾಲೆನ್ಸ್ ಆ ಒಂದೇ ಪಿಲ್ಲರ್ ಮೇಲೆ ನಿಂತಿದೆ ಅನ್ಸುತ್ತೆ. ಎಂಥ ಇಂಜಿನಿಯರಿಂಗ್ ಲಾಜಿಕ್ ಅಲ್ವಾ? ಈಗ 3ನೇ ವಿಷಯಕ್ಕೆ ಬರೋಣ. ಕೇರಳದ ಪದ್ಮನಾಭಸ್ವಾಮಿ ದೇವಸ್ಥಾನ. ಇದರ ಕೆಳಗಿರೋ ಅಂಡರ್ಗ್ರೌಂಡ್ ರೂಮ್ಗಳನ್ನ ಓಪನ್ ಮಾಡಿದಾಗ ಕೋಟ್ಯಾಂತರ ರೂಪಾಯಿ ಬೆಲೆಬಾಳೋ ಚಿನ್ನ, ವಜ್ರ ಸಿಕ್ತು. ಆದ್ರೆ ಅಲ್ಲಿರೋ ಬಿ ವಾಲ್ಟ್ ಅನ್ನೋ 7ನೇ ಬಾಗಿಲನ್ನ ಮಾತ್ರ ಇವತ್ತಿನವರೆಗೂ ಯಾರೂ ತೆರೆಯೋಕ್ಕಾಗಿಲ್ಲ. ಆ ಬಾಗಿಲಿಗೆ ಯಾವುದೇ ಲಾಕ್ ಇಲ್ಲ, ಕೀ ಕೂಡ ಇಲ್ಲ. ಅದರ ಮೇಲೆ 2 ದೊಡ್ಡ ಹಾವಿನ ಚಿತ್ರಗಳಿವೆ. ಜನ ಹೇಳೋ ಪ್ರಕಾರ ಯಾವುದಾದರೂ ಸಿದ್ಧಪುರುಷರು ಬಂದು ಗರುಡ ಮಂತ್ರ ಹೇಳಿದ್ರೆ ಮಾತ್ರ ಆ ಬಾಗಿಲು ಓಪನ್ ಆಗುತ್ತೆ ಅಂತೆ. ಅದನ್ನ ಈಗಿನ ಮಾಡರ್ನ್ ಟೆಕ್ನಾಲಜಿಯಿಂದ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಭಯ ಎಲ್ಲರಿಗೂ ಇದೆ. ಇದರ ಹಿಂದೆ ಯಾವ ಸೀಕ್ರೆಟ್ ಅಡಗಿದೆ ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಇನ್ನು ಕೊನೆಯದಾಗಿ, ಮಹಾರಾಷ್ಟ್ರದ ಎಲ್ಲೋರಾದಲ್ಲಿರೋ ಕೈಲಾಸ ದೇವಸ್ಥಾನ. ಜನರಲ್ ಆಗಿ ದೇವಸ್ಥಾನ ಕಟ್ಟೋದು ಅಂದ್ರೆ ಕೆಳಗಿನಿಂದ ಮೇಲೆ ಹೋಗ್ತಾರೆ. ಆದ್ರೆ ಈ ದೇವಸ್ಥಾನವನ್ನ ಒಂದೇ ಒಂದು ದೊಡ್ಡ ಬೆಟ್ಟದ ಕಲ್ಲನ್ನ ಮೇಲಿನಿಂದ ಕೆಳಗೆ ಕೆತ್ತುತ್ತಾ ಬಂದಿದ್ದಾರೆ. ಇವತ್ತಿನ JCB ಅಥವಾ ದೊಡ್ಡ ಮಿಷನರಿಗಳನ್ನ ತಂದ್ರೂ ಕೂಡ ಅಷ್ಟು ದೊಡ್ಡ ಬೆಟ್ಟವನ್ನ ಅಷ್ಟು ಪರ್ಫೆಕ್ಟ್ ಆಗಿ ಕಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಸುಮಾರು 4 ಲಕ್ಷ ಟನ್ ತೂಕದ ಕಲ್ಲನ್ನ ಅಲ್ಲಿಂದ ಕಟ್ ಮಾಡಿ ಹೊರಗೆ ಹಾಕಲಾಗಿದೆ. ಆದ್ರೆ ಮಿಸ್ಟ್ರಿ ಏನಂದ್ರೆ ಅಷ್ಟೊಂದು ಕಲ್ಲು ಎಲ್ಲಿ ಹೋಯ್ತು ಅನ್ನೋದು ಇವತ್ತಿಗೂ ಪತ್ತೆಯಾಗಿಲ್ಲ. ಆ ಕಾಲದಲ್ಲಿ ವೇಸ್ಟ್ ಮೆಟೀರಿಯಲ್ ಅನ್ನ ಎಲ್ಲಿ ಡಂಪ್ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ರಹಸ್ಯ. ಹೀಗೆ ನಮ್ಮ ದೇಶದ ಹಳೆಯ ರಹಸ್ಯಗಳು ತುಂಬಾ ಡೀಪ್ ಆಗಿದೆ. ಈ ವಿಷಯಗಳನ್ನ ನೋಡಿದ್ರೆ ನಮ್ಮ ಹಿರಿಯರು ಎಷ್ಟು ಗ್ರೇಟ್ ಅನ್ಸುತ್ತೆ ಅಲ್ವಾ? ನಿಮಗಿದ್ರಲ್ಲಿ ಯಾವ ಮಿಸ್ಟ್ರಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು? ಕಮೆಂಟ್ ಮಾಡಿ ತಿಳಿಸಿ. ಇಂಥ ಇನ್ನೂ ಅಮೇಜಿಂಗ್ ವಿಷಯಗಳನ್ನ ತಿಳಿಯಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅನ್ಫೋಲ್ಡ್ AI, ಅನ್ಸೀನ್, ಅನ್ಸೆಡ್, ಅನ್ಫೋಲ್ಡೆಡ್.